ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಜಾಗೃತಿ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿಯ ಸುಂಕದಕಟ್ಟೆ ಬಿಜೆಪಿಯಿಂದ ಅಭಿಯಾನ ಕಾರ್ಯ. ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ಸುಂಕದಕಟ್ಟೆ ಇದು. ಯೋಜನೆ ಬಗ್ಗೆ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದೆ. ಅಪಪ್ರಚಾರಕ್ಕೆ ಕಿವಿಗೊಡಬಾರದು ಅಂತ ಬಿಜೆಪಿ ಮನವಿ ಮಾಡಿದೆ. ಅಭಿಯಾನದಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಭಾಗವಹಿಸಿದರು. ಗ್ರಾಮದ ನರಸಿಂಹಸ್ವಾಮಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಭಿಯಾನವನ್ನು ಮಾಡಲಾಯಿತು. ಕಾಂಗ್ರೆಸ್ ಸರ್ಕಾರ ಅಪಪ್ರಚಾರ ಮಾಡ್ತಾ ಇದೆ ಅಂತ ಬಿಜೆಪಿ ಆರೋಪಿಸಿತು. ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಕರಪತ್ರವನ್ನು ಹಂಚಿ ಈ ಅಭಿಯಾನವನ್ನು ಕೈಗೊಳ್ಳಲಾಯಿತು. ಕೇಂದ್ರ ಸರ್ಕಾರ ದೂರದೃಷ್ಟಿಯಿಂದ ವಿಬಿಜಿ ರಾಮ್ಜಿ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಅಪಪ್ರಚಾರಕ್ಕೆ ಯಾರೂ ಕೂಡ ಕಿವಿಗೊಡಬಾರದು ಅಂತ ಮನವಿ ಮಾಡಿದರು. ಹಿಂದೆ ಮಳೆ ಬಂದಾಗ 5 ಲಕ್ಷ 3 ಲಕ್ಷ ಮನೆ ಮುಟ್ಟು 5 ಲಕ್ಷ 3 ಲಕ್ಷ ಮನೆ ಮುಟ್ಟು ಅವ್ರಿಗೆ ಸುಸ್ವಲ್ಪ ಪೇಮೆಂಟ್ ಸರ್ಕಾರ ಕೊಡ್ತಾರೆ. ಅದು ತಡೆದಿದೆ. ಒಂದು ಮನೆ ಕೊಡೋದು ಸರ್ಕಾರ ಅಲ್ಲ ಮಾಡಿ ಸರ್ಕಾರ ಅದಕ್ಕೆ ಜನರಲ್ಲಿ ಅದು ಸರ್ಕಾರ ದುಡ್ಡು. ಸರ್ಕಾರ ದುಡ್ಡಿಗೆ ಇವರು ಜಾರಿ ಕೂಡ ಅವಶ್ಯಕತೆ ಇರಲಿಲ್ಲ. ಇವರು ಕಾಂಗ್ರೆಸ್ ಪಕ್ಷದ ಅವರ ಪಕ್ಷದಿಂದ ಹಣ ಕೊಟ್ಟು ಜಾರಿ ಕೊಡಿ ದುಡ್ಡಿಗೆ ಎಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ನಾವು ಒಂದೇ ಕೇಳಿದ್ರು, ಆಯ್ತು ನೀವು ಸುಮ್ಮನೆ ಅನಗತ್ಯವಾಗಿ ಬಾಡಿಗೆ ಗೊತ್ತಿಲ್ಲ. ಕೆಲವರು ಭಾಳ ಇವರು ರಾಮದಾಸ್ ಇಟ್ಟಿದ್ದಾರೆ. ಇವರಿಗೆ ಕೇಸರಿ ಶ್ರೀರಾಮುಲು ನೋಡಿ ಸ್ಪಷ್ಟವಾಗಿದೆ. ವಿಬಿಜಿ ರಾಮ್ಜಿ ಅಂದರೆ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ. ವಿಬಿಜಿ ರಾಮ್ಜಿ ಅಂತ ಅದರ ಕೊನೆಗೆ ಐತಲ್ರಿ ಮಹಾತ್ಮ ಗಾಂಧಿ ಒಂದು ನಿಮಿಷ ಇವ್ರಿಗೆ ಎಲ್ಲಿ ರಾಮದಾಸ್